ಯಪ್ಪ, ಏನು ಗುರು ಇವತ್ತು ಮೂರನೇ T20 ಇಂಡಿಯಾ ವರ್ಸಸ್ ಎಲ್ಲರೂ ಕೂಡ ನ್ಯೂಜಿಲೆಂಡ್ ಆಡ್ತಿರೋದು ಇವತ್ತು. ಸೊ ಮೂರನೇ T20 ಹೆಂಗಿರುತ್ತಪ್ಪ ಅಂತ ಅಂದರೆ ನನಗನ್ಸುತ್ತೆ ಇವತ್ತು ಕೂಡ ಇಂಡಿಯಾ ಡಾಮಿನೇಷನ್ ಕಂಟಿನ್ಯೂ ಮಾಡುತ್ತೆ ಗುರು ಅಂತ. ಅಂದರೆ ಇಂಡಿಯಾ ಗೆಲ್ಲುತ್ತೆ, ಆದರೆ ನ್ಯೂಜಿಲೆಂಡ್ ಅವರು ಏನು ಕಮ್ಮಿ ಇಲ್ಲ, ಕಮ್ ಬ್ಯಾಕ್ ಮಾಡ್ಬೋದು ಗುರು. ಏನು ಗುರು, ಇನ್ನಿನ್ನೂರು ಹೊಡೆದ್ರು ಕೂಡ ನಮ್ಮ ಇಂಡಿಯಾ ಫಸ್ಟ್ನೇ ಸರಿ ಫಸ್ಟ್ ಬ್ಯಾಟಿಂಗ್ ಆಡ್ತು, ಸೆಕೆಂಡು ಬೌಲಿಂಗ್ ಮಾಡ್ತು, ಇಂಡಿಯಾ ಗೆಲ್ತು. ಎರಡನೇ ಮ್ಯಾಚು ಅವ್ರು ಫಸ್ಟ್ ಬ್ಯಾಟಿಂಗ್ ಮಾಡಿದ್ರು, 200 ರನ್ ಹೊಡೆದ್ರು, ಇಂಡಿಯಾನೇ ಗೆಲ್ತು ಮತ್ತೆ ಬ್ಯಾಟಿಂಗ್ ಆಡಿ ಚೇಸ್ ಮಾಡುವಾಗ. ಮೂರನೇ ಮ್ಯಾಚ್ ಹೆಂಗಿರುತ್ತೆ ನನ್ನ ಪ್ರಕಾರ ಟಾಸ್ ಗೆಲ್ಲೋದು ಇವತ್ತು ಇಂಡಿಯಾನೇ. ಬೌಲಿಂಗ್ ಆಯ್ಕೆ ಮಾಡ್ಕೊಂಡ್ರೆ ಸೂಕ್ತ ಅಂತ ಅನಿಸುತ್ತೆ ಗುರು. ನನ್ನ ಪ್ರಕಾರ ಇವತ್ತು ಇಂಡಿಯಾ ಗೆದ್ದೇ ಗೆಲ್ಲುತ್ತೆ. ಲವ್ ಯು, ಟಾಟಾ, ಬಾಯ್, ಸಿ ಯು. ಏ ಗೈಸ್, ಎಂಥ ಒಂದು ಮ್ಯಾಚ್ ಗುರು ನಿನ್ನೆ RCB DC ಆಡಿದ್ದು. ಅಯ್ಯೋ, RCB ಆಲ್ ಔಟ್ ಆಗೋಯ್ತಲ್ಲ ಗುರು. ಮೊದಲನೇ ಸೋಲು RCBಗೆ ಅಲ್ವಾ. ಇನ್ನೂ RCB ಚೆನ್ನಾಗಿ ಆಡ್ಬೋದಾಗಿತ್ತು ಅಂತ ಅನ್ನಿಸ್ತು ಗುರು ನನ್ನ ಪ್ರಕಾರ. ಸಿಂಗಲ್ಲು, ಡಬಲ್ಲು ಮತ್ತು 4, 6 ಡೀಲ್ ಮಾಡೋಕ್ಕೆ ಹೋದ್ರು, ಎಲ್ಲ ಔಟ್ ಆದರು ಕ್ಯಾಚ್ ಕೊಟ್ಟು. ಸೊ ಪಾಯಿಂಟ್ಸ್ ಟೇಬಲ್ ನೋಡೋದಾದರೆ RCBನೇ ನೋಡಿ, RCBನೇ ನೋಡಿ ಎಷ್ಟು ಮ್ಯಾಚಪ್ಪ ಅಂದರೆ 5 ಮ್ಯಾಚು ಗೆದ್ದು 1 ಮ್ಯಾಚ್ ಸೋತಿದೆ. ನಾಳೆ ಏನೇನೋ ಮುಂಬೈ ಮೇಲೆ ಗೆದ್ದರೆ ಕ್ವಾಲಿಫೈ ಪಕ್ಕಾ ಆಗೋಗ್ತಾರೆ. ಇವಾಗಲೇ ಕ್ವಾಲಿಫೈ ಆಗಿದ್ದಾರೆ, ಫೈನಲ್ ಆಗಿ ಕ್ವಾಲಿಫೈ ಆಗ್ತಾರೆ. ನಾಳೆ ಗೆಲ್ಲಿ ಅಂತ ಆಶಿಸುತ್ತಾ ನೋಡಿ, ಪಾಯಿಂಟ್ಸ್ ಟೇಬಲ್ ನೋಡ್ಕೊಂಬಂದ್ಬಿಡಿ ಯಾರ್ಯಾರು ಹೆಂಗೆ ಅಂತ. MI, UP, ಯಪ್ಪ, ಈ ಥರ ಪಾಯಿಂಟ್ಸ್ ಟೇಬಲ್ ಇದೆ. ಅಯ್ಯೋ, ನಾವು ಕೂಡ ಗೆಲ್ಬೋದಾಗಿತ್ತು ನಿನ್ನೆ. ಏನು ಮಾಡೋಕ್ಕಾಗಲ್ಲ. RCB ಚೆನ್ನಾಗಿ ಆಡಿದಿದ್ರೆ ಒಂದು 150 ಅಥವಾ 140 ಹೊಡೆದಿದ್ರು ಕೂಡ ಗೆದ್ಬಿಡೋರು ಗುರು RCB. ಅಷ್ಟು ಚೆನ್ನಾಗಿತ್ತು. ಆದರೂ ಏನು ಮಾಡೋಕ್ಕಾಗಲ್ಲ ಬಿಡಿ, ಅಷ್ಟೇ.